ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಸೂದನ್. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 7 ತಿಂಗಳು ಕಳೀತಾ ಇದೆ. 2023ರ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಹೊಸ್ತಿಲಿನಲ್ಲಿ ಕಾಂಗ್ರೆಸ್ ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಜನರ ಬಳಿ ಹೋಯಿತು. ಜನರು ಸ್ಪಷ್ಟ ಬಹುಮತವನ್ನು ಕೊಟ್ಟರು. ಆ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 7 ತಿಂಗಳಾಗ್ತಾ ಇದೆ. ಪಂಚ ಗ್ಯಾರಂಟಿಗಳ ಪೈಕಿ ಈಗಾಗಲೇ ರಾಜ್ಯದಲ್ಲಿ 4 ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿರೋ ಅಂತ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಈಗ 5ನೇ ಗ್ಯಾರಂಟಿಯನ್ನು ಜನರ ಬಳಿ ತೆಗೆದುಕೊಂಡು ಹೋಗ್ತಾ ಇದೆ. ಜನವರಿ 12 ಶಿವಮೊಗ್ಗದಲ್ಲಿ ಇವತ್ತು ಯುವಕರಿಗೋಸ್ಕರ, ನಿರುದ್ಯೋಗ ಯುವಕರಿಗೋಸ್ಕರ ಯುವನಿಧಿ ಯೋಜನೆ ಚಾಲನೆ ಸಿಗ್ತಾ ಇದೆ. ಈಗಾಗಲೇ ಒಂದು ಕಡೆ ಡಿಸೆಂಬರ್ ಅಂತ್ಯದಲ್ಲೇ ನೇರವಾಗಿ ನೋಂದಣಿ ಪ್ರಕ್ರಿಯೆ ಆರಂಭ ಆಗಿರೋ ಅಂಥ ಯುವನಿಧಿ ಕಾರ್ಯಕ್ರಮ ಇವತ್ತು ಅಧಿಕೃತವಾಗಿ ಚಾಲನೆ ಪಡ್ಕೊಳ್ತಾ ಇದೆ. ಈ ಬಗ್ಗೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ವೈದ್ಯಕೀಯ ಶಿಕ್ಷಣ ಸಚಿವರು, ಕೌಶಲ್ಯಾಭಿವೃದ್ಧಿ, ಜೀವನೋಪಾಯ ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಶರಣ್ ಪ್ರಕಾಶ್ ಪಾಟೀಲ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. 5ನೇ ಗ್ಯಾರಂಟಿ ನಿಮ್ಮ ಇಲಾಖೆದು ಇವತ್ತು ಚಾಲನೆ ಸಿಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ಸ್ ಹೇಳೋದಾದ್ರೆ? ನೋಡಿ, ನಮ್ಮ ಸರ್ಕಾರ ನುಡಿದಂತೆ ನಡೀತಕ್ಕಂಥ ಸರ್ಕಾರ. ಹಿಂದೆ ನಾವು ಚುನಾವಣೆಗಿಂತ ಮುಂಚೆ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ವಾಗ್ದಾನವನ್ನು ಮಾಡಿದರು. ಏನಂತಂದರೆ, ನಮ್ಮ ಸರ್ಕಾರ ಬಂದರೆ ನಾವು 5 ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರ್ತೀವಿ ಅಂತ. ಈಗಾಗಲೇ ತಮ್ಗೆ ಗೊತ್ತಿರೋ ಹಾಗೆ 4 ಗ್ಯಾರಂಟಿಯನ್ನು ಯಶಸ್ವಿಯಾಗಿ ಜಾರಿಗೊಳಿಸಿದ್ದೀವಿ. ಸಾಮಾನ್ಯ ಜನರ, ಬಡವರ ಮನೆಗೆ ಇವತ್ತು ಗ್ಯಾರಂಟಿಯ ಲಾಭ ಇವತ್ತು ತಲುಪಿದೆ. 5ನೇ ಗ್ಯಾರಂಟಿ ಯುವನಿಧಿ ಅಂತಕ್ಕಂಥ ಕಾರ್ಯಕ್ರಮ ಈ ರಾಜ್ಯದ ಯುವಕರಿಗೆ ಅವರ ಭವಿಷ್ಯಕ್ಕಾಗಿ ಮತ್ತು ಅವರಿಗೆ ಒಂದು ಸ್ಥೈರ್ಯವನ್ನು ತುಂಬತಕ್ಕಂಥ, ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಉದ್ದೇಶದಿಂದ ಯುವನಿಧಿ ಕಾರ್ಯಕ್ರಮವನ್ನು ನಾವು ನಾಳೆ ವಿವೇಕಾನಂದರ ಜಯಂತಿಯ ದಿವಸ ಯುವಕರಿಗೆ ಲೋಕಾರ್ಪಣೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಯುವಕರಿಗೆ ಕನಸಿನ ಕೂಸು ಇದು. ಯುವಕರಿಗೆ ಇದರಿಂದ ಭಾಳ ದೊಡ್ಡ ಲಾಭ ಆಗಲಿದೆ ಅಂತಕ್ಕಂಥದ್ದು ನಮ್ಮ ಭಾವನೆ. ಯಾಕಂತಂದರೆ ಇಡೀ ದೇಶದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಿರುದ್ಯೋಗ ಇವತ್ತು ಒಂದು ದೊಡ್ಡ ಸಮಸ್ಯೆಯಾಗಿ ಹೊರಹೊಮ್ಮಿದೆ. ಆದರೆ ದೇಶ ಆಳ್ತಾ ಇರ್ತಕ್ಕಂಥವ್ರು ಇದನ್ನು ನೋಡಲಿಕ್ಕೆ ತಯಾರಾಗಿಲ್ಲ. ಹಾಗಾಗಿ ನಮ್ಮ ರಾಜ್ಯದಲ್ಲಾದರೂ ಕೂಡ ನಾವು ಯುವಕರಿಗೆ ಒಂದು ನ್ಯಾಯ ಕೊಡಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದ ಸದುದ್ದೇಶ ಇದೆ. ನಾವು ಕೊಡ್ತಕ್ಕಂಥ ಹಣ ಕೇವಲ ಅವರಿಗೆ ಒಂದು ಆತ್ಮಸ್ಥೈರ್ಯ ತುಂಬತಕ್ಕಂಥದ್ದಕ್ಕೆ, ಅಂದರೆ ಅವರು ಉದ್ಯೋಗ ಹುಡುಕಿಕೊಂಡು ಅವರು ಪ್ರಯತ್ನ ಮಾಡುವಾಗ ಅವರು ತಂದೆ ತಾಯಿಗೆ ಹಣ ಕೇಳಬಾರ್ದು, ಅವರ ಆತ್ಮಗೌರವಕ್ಕೆ ಧಕ್ಕೆ ಬರ್ತದೆ ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಇದರ ಜೊತೆಗೆ ನಮ್ಮ ಇಲಾಖೆ ಅವರೆಲ್ಲರಿಗೂ ಕೂಡ ಸ್ಕಿಲ್ ಕನೆಕ್ಟ್ ಪೋರ್ಟಲಲ್ಲಿ ತಂದು ಅವರಿಗೆ ಅಡಿಷ್ನಲ್ ಸ್ಕಿಲ್ಲನ್ನು ಕೊಡ್ತಕ್ಕಂಥ ಪ್ರಯತ್ನನೂ ಕೂಡ ನಾವು ಮಾಡ್ತೀವಿ ಮತ್ತು ಅವರಿಗೆ ಪ್ಲೇಸ್ಮೆಂಟ್ ಕೊಡಿಸೋದಕ್ಕೂ ಕೂಡ ನಮ್ಮ ಸರ್ಕಾರ ಪ್ರಯತ್ನ ಮಾಡ್ತದೆ. ಹೇಗಿರುತ್ತೆ ಸರ್ ಈ ಪೋರ್ಟಲ್ ಒಂದು ಕಾರ್ಯವೈಖರಿ? ಈಗ ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನಲ್ಲಿ ಸ್ಕಿಲ್ ಕನೆಕ್ಟ್ ಪೋರ್ಟಲ್ ಅಂತ ಇದೆ. ಹಾಗಾಗಿ ಯಾರ್ಯಾರು ಯುವನಿಧಿಗೆ ಎನ್ರೋಲ್ ಮಾಡ್ತಾರೆ ಅವರು ಆ ಪೋರ್ಟಲಲ್ಲಿ ಅವರಿಗೂ ಕೂಡ ಎನ್ರೋಲ್ಮೆಂಟ್ ಆಟೋಮೆಟಿಕಲಿ ಆಗ್ತದೆ. ಹಾಗಾಗಿ ಆ ಒಂದು ಪೋರ್ಟಲಲ್ಲಿ ಅನೇಕ ಇವತ್ತು ಎಂಪ್ಲಾಯರ್ಸು ಕೂಡ ಇರ್ತಾರೆ. ಹಾಗಾಗಿ ಯಾರಿಗೆ ಉದ್ಯೋಗದ, ಅಂದರೆ ಯಾರಿಗೆ ಎಂಪ್ಲಾಯೀಸ್ ಅವಶ್ಯಕತೆ ಇದೆ ಅವರು ಕೂಡ ಅದರಲ್ಲಿ ಪಿಕ್ ಮಾಡ್ತಕ್ಕಂಥ ಅವಕಾಶ ಇದೆ. ಅದರ ಜೊತೆಯಲ್ಲಿ ಇವತ್ತು ನಾವು ಸ್ಕಿಲ್ ಕನೆಕ್ಟ್ ಪೋರ್ಟಲಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಅವರು ಅಡಿಷ್ನಲ್ ಸ್ಕಿಲ್ ಏನಾದರೂ ಬೇಕಿದ್ದರೆ ಅದಕ್ಕೆ ಕೊಡಲಿಕ್ಕೆ ನಾವು ಅದರಲ್ಲಿ ಪ್ರೊವಿಷನನ್ನು ಮಾಡ್ಕೊಳ್ತಕ್ಕಂಥ ಒಂದು ಉದ್ದೇಶ ಇದೆ. ಸರ್, ಡಿಸೆಂಬರ್ ಅಂತ್ಯದಲ್ಲಿ ಇದರ ನೋಂದಣಿ ಪ್ರಕ್ರಿಯೆ ಆರಂಭ ಆಯಿತು. ಖುದ್ದು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನೋಂದಣಿಗೆ ಚಾಲನೆಯನ್ನು ಕೊಟ್ಟರು. ಈ 10-15 ದಿನದಲ್ಲಿ ಆಗಿರುವಂಥ ಡೆವಲಪ್ಮೆಂಟ್ಸ್ ನೀವು ನೋಡಿದಂಗೆ ನಿಮ್ಗೆ? ಈಗ 65,000 ಮಕ್ಕಳು ಈಗಾಗಲೇ ಇದರಲ್ಲಿ ಎನ್ರೋಲ್ಮೆಂಟ್ ಆಗಿದ್ದಾರೆ. ಗುಡ್ ನಂಬರ್. ಹಾಗಾಗಿ ಈಗ ಆದರೆ ಇನ್ನೂ ನಾವು ಸುಮಾರು 5 ಲಕ್ಷಕ್ಕಿಂತ ಜಾಸ್ತಿ ಒಂದು ಎನ್ರೋಲ್ಮೆಂಟ್ ಆಗಬೇಕು ಅಂತಕ್ಕಂಥದ್ದು ನಮ್ಮ ನಿರೀಕ್ಷೆ ಇದೆ. ಮತ್ತು ಈಗಾಗಲೇ 4,12,000 ಸರ್ಟಿಫಿಕೇಟ್ಸನ್ನು ನ್ಯಾಡಲ್ಲಿ ಡಿಪಾಸಿಟ್ ಆಗಿವೆ. ಅಂದರೆ ಎಲ್ಲ ಯೂನಿವರ್ಸಿಟೀಸು ಡೈರೆಕ್ಟ್ಲಿ ನ್ಯಾಡಲ್ಲಿ ಡಿಪಾಸಿಟ್ ಮಾಡ್ತಾ ಇದ್ದಾರೆ. ನಾವು ರಿಜಿಸ್ಟ್ರೇಷನ್ನಲ್ಲಿ ಅದರಿಂದನೇ ನಾವು ವೆರಿಫಿಕೇಷನ್ ಮಾಡ್ಕೊಳ್ತಾ ಇದ್ದೀವಿ. ಇದೊಂದು ಭಾಳ ಟ್ರಾನ್ಸ್ಪರೆಂಟ್ ಆಗಿರ್ತಕ್ಕಂಥ ಒಂದು ಆನ್ಲೈನ್ ರಿಜಿಸ್ಟ್ರೇಷನ್ ಇದೆ. ಮಕ್ಕಳಿಗೆ ಭಾಳ ಸುಲಭವಾಗಿದೆ. ಅವರು ಸೇವಾ ಸಿಂಧು ಪೋರ್ಟಲಲ್ಲಿ ಅವರೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. ಅಥವಾ ಅವರು ಕರ್ನಾಟಕ 1 ಅಥವಾ ಬೆಂಗಳೂರು 1 ಅಥವಾ ನಮ್ಮ ಬಾಪು ಸೇವಾ ಕೇಂದ್ರದಲ್ಲಿ ಹೋಗಿ ಉಚಿತವಾಗಿ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಅವಕಾಶ ಇದೆ. 2022-23ರಲ್ಲಿ
ಪಾಸಾಗಿರ್ತಕ್ಕಂಥ ಡಿಗ್ರಿ ಅಥವಾ ಡಿಪ್ಲೊಮಾ ಹೋಲ್ಡರ್ಸ್ಗೆ ಇದರ ಲಾಭವನ್ನು ದೊರಕಲಿದೆ. ನುಡಿದಂತೆ ನಡೆದಿದ್ದೇವೆ. ಪದವೀಧರರಿಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ. ಎಲ್ಲೋ ಒಂದು ಕಡೆ ಈ ಒಂದು ಯೋಜನೆಯನ್ನು ಸಾಕಾರಗೊಳಿಸಬೇಕಾದ್ರೆ ನಿಮ್ಮ ಹತ್ರ CM ಮತ್ತು DCM ಕೂತು ಮಾತುಕತೆ ಆಡಬೇಕಾದ್ರೆ ಬಂದಂಥ ಚರ್ಚೆಗಳ ಬಗ್ಗೆ ವೀಕ್ಷಕ ನೋಡಿ, ಇಲ್ಲ, ಈ ಸರಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ನಮ್ಮ ಸರ್ಕಾರ ರಚನೆ ಆದಮೇಲೆ ಇವತ್ತು ಮೊದಲನೇ ಕ್ಯಾಬಿನೆಟ್ ಸಭೆಯಲ್ಲೇ ಇದ್ರ ಬಗ್ಗೆ ಭಾಳ ದೊಡ್ಡ ಒಂದು ಚರ್ಚೆಯನ್ನು ಮಾಡಿ ನಾವು ಜನರಿಗೆ ಕೊಟ್ಟಿರ್ತಕ್ಕಂಥ ಮಾತನ್ನು ನಾವು ಉಳಿಸ್ಕೊಳ್ಬೇಕು ಮತ್ತು ನಾವು ನುಡಿದಂತೆ ನಡೀತಕ್ಕಂಥ ನಮ್ಮ ಹಿಂದಿನ ಟ್ರ್ಯಾಕ್ ರೆಕಾರ್ಡ್ ಕೂಡ ಇದೆ. 2013ರಿಂದ 2018ರವರೆಗೆ ಸಿದ್ದರಾಮಯ್ಯರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಣಾಳಿಕೆಯ 96% ನಮ್ಮ ಸ್ಟ್ರೈಕ್ ರೇಟ್ ಇದೆ. ಕರೆಕ್ಟ್. 165 158 ಹಾಗಾಗಿ ನಮ್ಮ ಒಂದು ಏನಂದರೆ ಟ್ರ್ಯಾಕ್ ರೆಕಾರ್ಡ್ ಇದೆ, ಏನಂದರೆ ನಾವು ನುಡಿದಂತೆ ನಡೀತಕ್ಕಂಥ ಜನ ಅಂಥೇಳಿ. ಹಾಗಾಗಿ ಈ ಸಾರಿನೂ ಕೂಡ ನಾವು ಜನರ ವಿಶ್ವಾಸವನ್ನು ಉಳಿಸ್ಕೋಬೇಕು ಅಂತ ಹೇಳಿ ಇದ್ರ ಬಗ್ಗೆ ಇಲಾಖಾವಾರು ಚರ್ಚೆ ಮಾಡಿ ಇದರ ಏನು ಸಾಧಕ ಬಾಧಕಗಳಿವೆ, ಇದರಿಂದ ಎಷ್ಟು ಆರ್ಥಿಕ ನಮಗೆ ಹೊರೆ ಇದೆ ಅಂತಕ್ಕಂಥದ್ದೆಲ್ಲ ಚರ್ಚೆ ಮಾಡಿನೇ ನಾವು ಇದನ್ನು ಅನುಷ್ಠಾನಗೊಳಿಸಿದ್ದೀವಿ. ಹೇಗೆ ಬರುತ್ತೆ ಸರ್ ಅಂದಾಜು ಆರ್ಥಿಕ ಹೊಣೆ ಬಗ್ಗೆ? ನೋಡಿ, ನಮ್ಮ ಇಲಾಖೆಯಿಂದ ಈ ವರ್ಷಕ್ಕಾಗಿ ನಮಗೆ 250 ಕೋಟಿ ರೂಪಾಯಿ ನಮಗೆ ಅಲೋಕೇಶನ್ ಇದೆ. ಈ ವರ್ಷಕ್ಕೆ ಅದು ಸಾಕಾಗ್ತದೆ ಅಂತಕ್ಕಂಥದ್ದು ನಮ್ಮ ಅಂದಾಜಿದೆ. ಮತ್ತು ಮುಂದಿನ ವರ್ಷ ಅದು ನಮಗೆ 1,250 ಕೋಟಿ ಬೇಕು ಅಂಥೇಳಿ ನಾವು ಪ್ರಸ್ತಾವನೆ ಈಗಾಗಲೇ ಆರ್ಥಿಕ ಇಲಾಖೆಗೆ ಕೊಟ್ಟಿದ್ದೀವಿ. ಅವರು ಕೂಡ ಅದಕ್ಕೆ ಸಹಮತಿಯನ್ನು ಸೂಚಿಸಿದ್ದಾರೆ. ಅದರ ಮುಂದಿನ ವರ್ಷ 2,500 ಕೋಟಿ ಆಗ್ತಕ್ಕಂಥ ಒಂದು ಅಂದಾಜಿದೆ. ಹಾಗಾಗಿ ನಾವು ಈಗಾಗಲೇ ಆರ್ಥಿಕ ಇಲಾಖೆ ಜೊತೆ ಒಂದು ಚರ್ಚೆನ ಮಾಡಿದ್ದೀವಿ. ಅದಕ್ಕೆ ಅವರು ಈ ಒಂದು ಹಣವನ್ನು ಕೊಡಲಿಕ್ಕೆ ಅವರು ಒಪ್ಕೊಂಡಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಇದು ತಾವು ಸರ್ಕಾರನೂ ಬೆಳೆದು ಜೊತೆಗೆ ಯುವಕರಿಗೂ ಕೂಡ ನಿರುದ್ಯೋಗನ ಹೋಗಲಾಡಿಸ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್. ಹೌದು, ಯಾಕಂದರೆ ಇದು ಕೇವಲ ನಿರುದ್ಯೋಗಿ ಭತ್ತ ಕೊಡ್ತಕ್ಕಂಥದ್ದಷ್ಟೇ ಅಲ್ಲ, ನಮ್ಮ ಯುವಕರಿಗೆ ಎಂಪ್ಲಾಯಬಲ್ ಸ್ಕಿಲ್ ಕೊಡಬೇಕು. ಅವರಿಗೆ ಬೇರೆ ಬೇರೆ ವಿಧಾನದ ಮುಖಾಂತರ ನಾವು ಎಂಪ್ಲಾಯರ್ಸಿಗೆ ಮತ್ತು ಎಂಪ್ಲಾಯೀಸಿಗೆ ಕನೆಕ್ಟ್ ಮಾಡ್ತಕ್ಕಂಥ ಸ್ಕಿಲ್ ಕನೆಕ್ಟ್ ಪೋರ್ಟಲಿಗೂ ಕೂಡ ಅವರಿಗೆ ಅಲ್ಲೊಂದು ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ಸದುದ್ದೇಶ ಇದೆ. ನಮ್ಮ ಸರ್ಕಾರ ವಿಶೇಷವಾಗಿ ಯುವಕರ ಅಂದರೆ ನಾವು ಈ ಯುವ ನಿಧಿ ಪ್ರಾರಂಭ ಮಾಡಿದ್ರಿಂದ ಯಾರ್ಯಾರು ಇದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ, ನಮ್ಮ ಹತ್ರ ಸಂಖ್ಯೆ ಇರುತ್ತೆ ಪ್ರತಿ ವರ್ಷ. ಯಾಕಂದರೆ ಇದು 1 ವರ್ಷಕ್ಕಲ್ಲ, ಇದು ಈಗಿಂದ ಪ್ರಾರಂಭ ಆದರೆ ಮುಂದೆ ಬರ್ತಕ್ಕಂಥ 5 ವರ್ಷದವರೆಗೆ ಅನೇಕ ಯಾರ್ಯಾರು ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ, ಡಿಪ್ಲೊಮಾ ಹೋಲ್ಡರ್ಸ್ ಇದ್ದಾರೆ, ಅವ್ರ ಡಾಟಾ ನಮ್ಮ ಹತ್ರ ಇರ್ತದೆ. ಎಷ್ಟು ಜನ ನೌಕರಿ ಸಿಕ್ತು, ಎಷ್ಟು ಜನರಿಗೆ ಸಿಕ್ಕಿಲ್ಲ, ಎಷ್ಟು ಜನ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದಾರೆ, ಎಷ್ಟು ಜನ ಹೈಯರ್ ಎಜುಕೇಷನ್ಗೆ ಹೋಗಿದ್ದಾರೆ. ಮತ್ತು ಇವರಿಗೆ ಒಂದು ಪ್ರೋಗ್ರಾಮನ್ನು ನಾವು ಪ್ರಾರಂಭ ಮಾಡಲಿಕ್ಕೂ ಕೂಡ ನಮ್ಗೆ ಅನುಕೂಲ ಆಗುತ್ತೆ. ಮತ್ತು ಇವರಿಗೆ ಅಡಿಷ್ನಲ್ ಸ್ಕಿಲ್ ಏನು ಅವಶ್ಯಕತೆ ಇದೆ, ಇವ್ರಿಗೆ ಹೇಗೆ ಪ್ಲೇಸ್ಮೆಂಟ್ ಕೊಡಿಸ್ಬೇಕು ಅಂತಕ್ಕಂಥದ್ದು ಇವತ್ತು ಕೌಶಲ್ಯಾಭಿವೃದ್ಧಿ ಇಲಾಖೆ ಇದರ ಪ್ರಾಮಾಣಿಕ ಪ್ರಯತ್ನದಲ್ಲಿ ನಾವು ಇದ್ದೀವಿ. ವಿಪಕ್ಷಗಳೊಂದು ಆರೋಪ ಮಾಡ್ತಿರುತ್ತೆ ಸರ್, ST PT SP ಹಣ ಎಲ್ಲ ತೊಗೊಂಡ್ಬಿಟ್ರು, ದಲಿತರ ಹಣ ಎಲ್ಲ. ನೋಡಿ, ಈ ರೀತಿ ಅವರಿಗೆ ಅದು ಸರಿಯಾಗಿ ಕಾನೂನೇ ಗೊತ್ತಿಲ್ಲ. ನೋಡಿ, ಇಲ್ಲಿನೂ ಕೂಡ ಅವರು ಏನಂದರೆ ಇದಕ್ಕೆ ರಾಜಕೀಯ, ಅಲ್ಲಿ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಒಂದು ಹೇಳ್ತಾರೆ ಮೊಸರಲ್ಲಿ ಕಲ್ಲು ಹುಡ್ಕೋದು ಅಂತ. ಅವರಿಗೆ ಮಾಡೋಕ್ಕಾಗೇನೂ ಆಗಿಲ್ಲ. 4 ವರ್ಷ ಅವರಿಗೆ ರಾಜ್ಯದ ಜನ ಏನು ಅವ್ರಿಗೆ ಅಧಿಕಾರ ಕೊಟ್ಟಿರಲಿಲ್ಲ. MLAಗಳನ್ನು ಖರೀದಿ ಮಾಡಿ ಇವತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿ ಸರ್ಕಾರ ಮಾಡಿದ್ರು. ಅದಾದಮೇಲೆ 4 ವರ್ಷ ಈ ರಾಜ್ಯವನ್ನು ಲೂಟಿ ಹೊಡೆದ್ರು. ಅವ್ರು ಯಾವ ರೀತಿ ಭ್ರಷ್ಟಾಚಾರ ಮಾಡಿದ್ರು, ಯಾವ ರೀತಿ ಅವರ ದುರಾಡಳಿತ ಇತ್ತು, ಯಾವ ರೀತಿ ಅವರು PSI ಹಗರಣದಲ್ಲಿ ಇವತ್ತು ನಮ್ಮ ರಾಜ್ಯದ ಯುವಕರ ಭವಿಷ್ಯಕ್ಕೆ ಕೊಡಲೆ ಪೆಟ್ಟನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಈ ರಾಜ್ಯದ ಯುವಕರು ಬಹುಶಃ ಈ ವ್ಯವಸ್ಥೆಯಲ್ಲೇ ಅವರು ವಿಶ್ವಾಸ ಕಳ್ಕೊಳ್ತಕ್ಕಂಥ ರೀತಿಯಲ್ಲಿ ಅವ್ರು ನಡ್ಕೊಂಡ್ರು. ಹಾಗಾಗಿ ಈ ರಾಜ್ಯದ ಯುವಕರು ಅವರಿಗೆ ಸರಿಯಾದ ಪಾಠ ಈ ಚುನಾವಣೆಯಲ್ಲಿ ಕಲಿಸಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ವಾಗ್ದಾನ ಇದೆ, 5 ಗ್ಯಾರಂಟಿಗಳ ಜೊತೆ ಒಂದು ಪಾರದರ್ಶಕ ಆಡಳಿತ ಮತ್ತು ಜನಪರವಾಗಿರ್ತಕ್ಕಂಥ ಆಡಳಿತ ಮತ್ತು ನಮ್ಮ ನೇಮಕಾತಿಗಳಲ್ಲಿ ಪಾರದರ್ಶಕತೆ ಮತ್ತು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಒಂದು ಆಡಳಿತ ಕೊಡ್ತೀವಿ ಅಂತಕ್ಕಂಥದ್ದು ನಮ್ಮ ವಾಗ್ದಾನ ಇದೆ. ಈಗಾಗಲೇ CM ಅವರು ಹೇಳ್ತಾ ಇದ್ರು ಸರ್, ಒಂದು ಕುಟುಂಬಕ್ಕೆ ನಾವು ಗೃಹಲಕ್ಷ್ಮಿ ಯೋಜನೆ ಮೂಲಕ, ಗೃಹ ಜ್ಯೋತಿ ಯೋಜನೆ ಮೂಲಕ ಅಂದಾಜು 3,000 ರಿಂದ 4,000 ರೂಪಾಯಿ ಅಂದರೆ ಅಮೌಂಟನ್ನೇ ಅವ್ರ ಕುಟುಂಬಕ್ಕೆ ಹೋಗ್ತಾ ಇದೆ ಅಂತ. ಈ ಫಲಾನುಭವಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿದೆ. ಇವಾಗ ಯುವಕರು ಕೂಡ, ನಿರುದ್ಯೋಗಿಗಳು, ಮನೆಯಲ್ಲಿ ಇದ್ದವ್ರಿಗೆ ಇದು ಕೂಡ ಪ್ಲಸ್ ಪಾಯಿಂಟ್ 100%. ಯಾಕಂದರೆ ಇದು ನಮ್ಮ ಯುವಕರು ಯಾರು ಡಿಗ್ರಿ ಮಾಡಿ ಡಿಪ್ಲೊಮಾ ಮಾಡಿ ಅವರಿಗೆ ಕೆಲಸ ಇಲ್ದೇ ಪಾಪ ಅಲ್ದಾಡ್ತಾ ಇರ್ತಾರೆ. ಅವರಿಗೆ ಅಂದರೆ ಅವರಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಮತ್ತು ಅವರು ಕುಟುಂಬದ ಮೇಲೆ ಅವಲಂಬನೆವಾಗಿ ಇರಬಾರ್ದು, ಅವ್ರ ಆತ್ಮಗೌರವಕ್ಕೆ ಧಕ್ಕೆ ಬರ್ತಕ್ಕಂಥ ಒಂದು ಸಂದರ್ಭಗಳು ಬರ್ತವೆ ಜೀವನದಲ್ಲಿ. ಅಂಥದ್ದಕ್ಕೆ ಅವರು ಎದುರಿಸ್ತಕ್ಕಂಥದ್ದಕ್ಕೆ ಸರ್ಕಾರ ಸಹಾಯ ಮಾಡಬೇಕು. ಅದರ ಜೊತೆಗೆ ನಾವು ಅವರಿಗೆ ಸರಿಯಾದ ಮಾರ್ಗದರ್ಶನ ಕೂಡ ಮಾಡಬೇಕು, ಕರಿಯರ್ ಗೈಡೆನ್ಸ್ ಕೂಡ ಮಾಡಬೇಕು. ಅವರಿಗೆ ಪ್ಲೇಸ್ಮೆಂಟಿಗೆ ಏನು ನಾವು
ಅಡ್ವೈಸ್ ಮಾಡಬೇಕು, ಅದೆಲ್ಲವನ್ನು ನಮ್ಮ ಇಲಾಖೆ ಮಾಡ್ತಕ್ಕಂಥದ್ದಕ್ಕೆ ಮುಂದೆ ಬರುತ್ತೆ. ಹಾಗಾದರೆ ಮುಂಬರುವಂಥ ದಿನಗಳಲ್ಲಿ ಉದ್ಯೋಗ ಮೇಳವನ್ನು ಕೂಡ ಇಲಾಖೆ ವತಿಯಿಂದ ಖಂಡಿತವಾಗಿ ರಾಜ್ಯ ಮಟ್ಟದ ಉದ್ಯೋಗ ಮೇಳನೂ ಕೂಡ ಮಾಡ್ತಕ್ಕಂಥ ಉದ್ದೇಶ ಇದೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದನ್ನು ಅನೌನ್ಸ್ ಮಾಡಿದ್ದಾರೆ. ಅದೊಂದು ಬಜೆಟ್ ಅನೌನ್ಸ್ಮೆಂಟ್ ಇದೆ. ಈ ತಿಂಗಳು ಕೊನೆಯಲ್ಲಿ ಅಥವಾ ಫೆಬ್ರವರಿಯಲ್ಲಿ ನಾವು ಅದನ್ನು ಮಾಡ್ತಕ್ಕಂಥ ಉದ್ದೇಶ ಇದೆ. ಹೇಗೆ ಸರ್ ರಾಜ್ಯ ಮಟ್ಟದಲ್ಲಿ ಅಂತ ಹೇಳಿದ್ರಿ, ಈಗ ಅದನ್ನು ಏನಾದರೂ ಪ್ಲ್ಯಾನ್ ಮಾಡ್ಕೊಳ್ಳುವಂಥದ್ದು? ಈಗಾಗಲೇ ಒಂದು ಸಚಿವರ ಒಂದು ಕಮಿಟಿಯನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ಅನೇಕ ಸಚಿವರು ಇದ್ದಾರೆ. ಎಲ್ಲರೂ ಸೇರಿ ನಾವು ಒಂದು ಈ ಯುವ ನಿಧಿ ಕಾರ್ಯಕ್ರಮ ಆದಮೇಲೆ ಒಂದು ಸಭೆಯನ್ನು ಮಾಡಿ ಅದರ ಈ ರೂಪರೇಷೆಗಳನ್ನು ನಾವು ನಿಮಗೆ ತಿಳಿಸ್ತೀವಿ. ಇಟ್ಸ್ ಅ ಟೀಮ್ ವರ್ಕ್. ಅಫ್ಕೋರ್ಸ್ ಇಟ್ಸ್ ಎ ಟೀಮ್ ವರ್ಕ್. ಓಕೆ. ಸಾಮಾನ್ಯವಾಗಿ ಯುವಕರು ಇಂಟರ್ವ್ಯೂಗೆ ಹೋಗಿದ ತಕ್ಷಣ ಒಂದು ಪ್ರಶ್ನೆ ಕೇಳ್ತಾರೆ ಸರ್, ನೀವು ಹೊಸಬರು ಅಂತ ಹೇಳಿದ್ರೆ ನಿಮ್ಗೆ ಅನುಭವ ಇಲ್ಲ ಅಂತ. ಅನುಭವ ಆಗಿದ್ದರೆ ನೀವು ತುಂಬ ಎಕ್ಸ್ಪೀರಿಯನ್ಸ್ಡ್, ನಿಮ್ಗೆ ತೊಗೊಳ್ಳಲ್ಲ ಅಂತ ನಿರುದ್ಯೋಗ ಯುವಕರಿಗೆ ತಾವೇನು ಹೇಳ್ತೀರಿ ಸರ್? ನೋಡಿ, ಒಂದೇ ಒಂದು ಈ ರಾಜ್ಯದ ಯುವಕರಿಗೆ ನನ್ನ ಒಂದು ಸಲಹೆ ಏನಿದೆ ಅಂತಂದರೆ, ನೀವು ಯಾವತ್ತೂ ಕೂಡ ಆತ್ಮಸ್ಥೈರ್ಯವನ್ನು ಕಳ್ಕೊಳ್ಬಾರ್ದು. ಯಾಕಂದರೆ ಯಾವುದೇ ಜೀವನದಲ್ಲಿ ಯಶಸ್ವಿ, ಅದು ಯಾವುದೇ ಫೀಲ್ಡಲ್ಲಿ ಇರಲಿ, ಪೊಲಿಟಿಕಲ್ ಫೀಲ್ಡಲ್ಲಿರಲಿ ಅಥವಾ ಯಾವುದೇ ಫೀಲ್ಡಲ್ಲಿರಲಿ, ನಿಮ್ಮ ಸತತ ಪ್ರಯತ್ನ ಮತ್ತು ಪರ್ಸಿವರೆನ್ಸ್ ಖಂಡಿತವಾಗಿಯೂ ನಿಮಗೆ ಯಶಸ್ಸು ಕೊಡ್ತದೆ. ಆದರೆ ನೀವು ಪ್ರಯತ್ನ ಮಾಡಬೇಕು ಮತ್ತು ಯಾವತ್ತೂ ಕೂಡ ನೀವು ಪಾಸಿಟಿವ್ ಮೈಂಡೆಡ್ ಆಗಿರಬೇಕು. ಸಕಾರಾತ್ಮಕವಾಗಿ ಯೋಚನೆ ಮಾಡಿದರೆ ಖಂಡಿತವಾಗಿ ನಿಮಗೆ ಒಳ್ಳೆಯ ಭವಿಷ್ಯ ಕಾದಿದೆ. ಬಟ್ ಆದರೆ ನೀವು ಪ್ರಯತ್ನ ಮಾಡಬೇಕು. ಕೆಲವು ಕಠಿಣ ಸಂದರ್ಭಗಳು ಬಂದರೂ ಕೂಡ ಅದು ಧೈರ್ಯದಿಂದ ಎದುರಿಸಬೇಕು. ಸರ್ಕಾರ ನಿಮ್ಮ ಜೊತೆ ಇದೆ ಅಂತಕ್ಕಂಥದ್ದು ವಿಶ್ವಾಸವನ್ನು ನಾನು ಯುವಕರಿಗೆ ಕೊಡ್ತಾ ಇದ್ದೀನಿ. ನುಡಿದಂತೆ ನಡೆದಿದ್ದೇವೆ. ಆ ಸರ್ಕಾರದಲ್ಲಿ ತಾವು ಕೂಡ ಒಂದು ಅಂಗ. ಕಾರಣ ಏನೋ ತಾವು ಸಚಿವರು. ಈಗ ಅಪ್ಲಿಕೇಶನ್ಸ್ ಬಂದಿದೆ, ನೋಂದಣಿ ಪ್ರಕ್ರಿಯೆ ಆರಂಭ ಆಗಿದೆ, ಚಾಲನೆ ಕೂಡ ಸಿಗ್ತಾ ಇದೆ. ಮುಂಬರುವಂಥ ದಿನದಲ್ಲಿ ಇದಕ್ಕೇನಾದರೂ ಒಂದು ಮಾನದಂಡಗಳನ್ನು ಹಾಕಿ ಎಷ್ಟೋ ಜನಕ್ಕೆ ನಮಗೆ ಫಂಡ್ ಅಂದರೆ ಅಮೌಂಟ್ ಬರ್ತಾ ಇಲ್ಲ. ಆ ರೀತಿ ನೋಡಿ, ನಾವು ಮೂರು ಮಾನದಂಡ ಹೇಳಿದ್ದೀವಿ. ಒಂದು, ಅವ್ರು ಕನ್ನಡಿಗರಾಗಿರಬೇಕು. ಅವ್ರಿಗೆ ಡೊಮಿಸೈಲ್ 6 ವರ್ಷ ಅಂತ ನಾವು ಪ್ರಿಸ್ಕ್ರೈಬ್ ಮಾಡಿದ್ದೀವಿ. 6 ವರ್ಷ ಅವರು ಡಿಗ್ರಿ ಇಲ್ಲೇ ಓದಿರಬೇಕು, PUC ಮತ್ತು 10th. ಮತ್ತು ಡಿಪ್ಲೊಮಾದವರು 8th ಸ್ಟ್ಯಾಂಡರ್ಡಿಂದ ಅಬೌವ್ ಇಲ್ಲೇ ಓದಿರಬೇಕು. ಅದು ಒಂದೇ ಕ್ರೈಟೀರಿಯಾ ಇದೆ. ಮತ್ತು ಇನ್ನೊಂದೇನೆಂದರೆ, ಅವ್ರು ಹೈಯರ್ ಎಜುಕೇಷನ್ಗೆ ಹೋದರೆ ಈಗ ಸಿಗಲ್ಲ, ಹೈಯರ್ ಎಜುಕೇಷನ್ ಆದಮೇಲೆ ಅವ್ರು ಎಲಿಜಿಬಲ್ ಆಗ್ತಾರೆ. ಮೂರನೇದು, ಅವ್ರು ಏನಾದರೂ ಸೆಲ್ಫ್ ಎಂಪ್ಲಾಯ್ಡ್ ಇದ್ದರೆ ಅವ್ರಿಗೆ ಅದರ ಅವಕಾಶ ಇಲ್ಲ, ಅಥವಾ ಅವ್ರಿಗೆ ಯಾವುದೋ ಉದ್ಯೋಗ ಸಿಕ್ಕರೆ ಅವರಿಗೆ ಅದರ ಸ್ಟಾಪ್ ಆಗ್ತದೆ ಯುವ ನಿಧಿ ಅಂತಕ್ಕಂಥದ್ದು ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಅದರಂತೆ ಇದು ಬಿಟ್ಟು ಬೇರೆ ಏನು ರಿಸ್ಟ್ರಿಕ್ಷನ್ ಇಲ್ಲ. ಏನು APL BPL ಅದೇನೂ ಇಲ್ಲ. ಎಲ್ಲರೂ ಕೂಡ ಇದ್ರ ಲಾಭವನ್ನು ಪಡ್ಕೊಳ್ಬೋದು. ಈಗ 2 ವರ್ಷ ಅನ್ನೋದೊಂದು ಫ್ಯಾಕ್ಟರ್. ಹೌದು, 2 ವರ್ಷದ ತನಕ ಕೊಡ್ತೀವಿ ಅಂತ ನಾವು ಹೇಳಿದ್ದೀವಿ. 2 ವರ್ಷದವರೆಗೆ ಯಾಕೆ ಕೊಡ್ತೀವಿ ಅಂತ ಹೇಳಿದ್ದೀವಿ ಅಂದರೆ, ಮತ್ತೆ ನಮಗೆ ಅನೇಕ ವಿದ್ಯಾರ್ಥಿಗಳು ಮತ್ತೆ ಪ್ರತಿ ವರ್ಷ ಅದಕ್ಕೆ ಜಾಯ್ನ್ ಆಗ್ತಾ ಇರ್ತಾರೆ. ಹಾಗಾಗಿ 2 ವರ್ಷದಲ್ಲಿ ಅವರಿಗೆ ಯುವ ನಿಧಿ ಕೊಡೋದ್ರ ಜೊತೆ ನಾವು ಅವರಿಗೆ ಕೌಶಲ್ಯನೂ ಕೂಡ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಅದಕ್ಕಾಗಿ 2 ವರ್ಷ ಸಫಿಷಿಯೆಂಟ್ ಟೈಮ್ ಅಂತ ನಮ್ಮ ಭಾವನೆ. ಸರ್, ಒಂದು ಕಡೆ ಈಗ ಕೆಲವೊಂದಿಷ್ಟು ಕಂಪ್ನಿಗಳನ್ನು ಟೈಅಪ್ ಮಾಡಿಕೊಂಡು ಉದ್ಯೋಗ ಮೇಳಗಳನ್ನು ಮಾಡ್ತಾ ಜಾಬ್ ಕೊಡಿಸೋವಂಥ ಕೆಲಸ. ಇನ್ನೊಂದು ಇಲಾಖಾ ವತಿಯಿಂದ ಕೆಲವೊಂದು ಗುಡಿ ಕೈಗಾರಿಕೆ, ಸಣ್ಣ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೊಡೋದು, ಅವ್ರಿಗೆ ಅದರಲ್ಲಿ ತರಬೇತಿಗಳನ್ನು ಕೊಡೋದು, ಆ ಥರ ಪ್ರಕ್ರಿಯೆ ಇದೆಯಾ ಈಗ ಹೆಣ್ಮಕ್ಳಿಗೆ? ನಾವು ಈಗಾಗಲೇ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಯಾಕಂದರೆ ನಾವು ಅನಲೈಸ್ ಮಾಡಿದಾಗ ಈಗ ಅನೇಕ ವಿದ್ಯಾರ್ಥಿನಿಯರು ಡಿಗ್ರಿ ಪಾಸಾಗಿ ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಪಾಲಿಟೆಕ್ನಿಕ್ ಕಾಲೇಜ್ ಆಗಿರ್ಬೋದು, ಬೇರೆ ಬೇರೆ ಏನು ಗ್ರ್ಯಾಜುಯೇಟ್ಸ್ ಇದ್ದಾರೆ, ಅವ್ರಿಗೆ ಎಂಪ್ಲಾಯ್ಮೆಂಟ್ ಯಾಕೆ ಸಿಗ್ತಾ ಇಲ್ಲ? ಯಾಕಂದರೆ ನಮ್ಮ ಪ್ಲೇಸ್ಮೆಂಟ್ ಪರ್ಸೆಂಟೇಜು 15-20% ಇದೆ, ಅದಕ್ಕೇನು ಜಾಸ್ತಿ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂತೇಳಿ ನಾವು ಅನಲೈಸ್ ಮಾಡಿದಾಗ ನಾವು ಅನೇಕ ಇಂಡಸ್ಟ್ರಿದವರಿಗೂ ಕರೆದು ಮಾತಾಡಿದ್ದೀವಿ. ಅದಕ್ಕೆ ಒಂದು ಸ್ಕಿಲ್ ಕೌನ್ಸಿಲನ್ನು ಕೂಡ ಎಸ್ಟಾಬ್ಲಿಷ್ ಮಾಡಿದ್ದೀವಿ, ನಾನು ಮತ್ತು ನಮ್ಮ IT-BT ಮಿನಿಸ್ಟರ್ ಆಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು. ಈಗ ಅದರಲ್ಲಿ ಒಂದು ನಾವು ಏನನ್ನು ಅವ್ರಿಗೆ ಕೇಳಿದ್ವಿ, ಯಾಕೆ ಈ ರೀತಿ ಅಂದರೆ, ಅವ್ರು ಹೇಳ್ತಾ ಇದ್ದಾರೆ, ಈಗ ಅನೇಕ ವಿದ್ಯಾರ್ಥಿನಿಯರು ಡಿಗ್ರಿ ಪಾಸಾಗಿದ್ದಾರೆ ಅಥವಾ ಡಿಪ್ಲೊಮಾ ಪಾಸಾಗಿದ್ದಾರೆ, ಅವರು ಇಂಡಸ್ಟ್ರಿ ರೆಡಿ ಇಲ್ಲ, ಅವ್ರಿಗೆ ಅಡಿಷ್ನಲ್ ಸ್ಕಿಲ್ ಅವಶ್ಯಕತೆ ಇದೆ. ನಮ್ಮ ಹತ್ರ ಬೇಡಿಕೆ ಭಾಳಷ್ಟಿದೆ, ಆದರೆ ಅದು ಮಿಸ್ಮ್ಯಾಚ್ ಆಗ್ತದೆ. ಅವರಲ್ಲಿರ್ತಕ್ಕಂಥ ಏನು ಕೌಶಲ್ಯ ಇದೆ, ಸ್ಕಿಲ್ ಇದೆ, ನಮಗೆ ಬೇಕಾಗಿರ್ತಕ್ಕಂಥದ್ರಲ್ಲಿ ವ್ಯತ್ಯಾಸ ಇದೆ. ದೇರ್ ಇಸ್ ಎ ಸ್ಕಿಲ್ ಗ್ಯಾಪ್. ಹಾಗಾಗಿ ಅದನ್ನು ಸರಿ ಮಾಡಿದರೆ ನಾವು ಅನೇಕ ಜನರಿಗೆ ಉದ್ಯೋಗ ಕೊಡಲಿಕ್ಕೆ ತಯಾರಾಗಿದ್ದೀವಿ ಅಂತ ಅವರು ಮುಂದೆ ಬಂದಿದ್ದಾರೆ. ಹಾಗಾಗಿ ನಾವು ಒಂದು ಸ್ಕಿಲ್ ಅಡ್ವೈಸರಿ ಕಮಿಟಿಯನ್ನು ಮಾಡಿದ್ದೀವಿ ಎಲ್ಲ ಸೆಕ್ಟ್ರಲ್ಲಿ. ಆ ಸೆಕ್ಟ್ರಲ್ಲಿ ಅಲ್ಲಿ ಪರಿಣಿತರು, ಆಮೇಲೆ ಅದರಲ್ಲಿ ಇಂಡಸ್ಟ್ರೀಸು, ಮತ್ತು ಈಗ ಹೊಸದಾಗಿ ಬರ್ತಕ್ಕಂಥ ಎಮರ್ಜಿಂಗ್ ಟೆಕ್ನಾಲಜೀಸ್, ಅದು ಸೈಬರ್ ಸೆಕ್ಯೂರಿಟಿ ಇರ್ಬೋದು, ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡ್ರೈವನ್ ಅನೇಕ ಸ್ಕೀಮ್ ಅಂದರೆ ಟ್ರೈನಿಂಗ್ಸ್ ಇರ್ಬೋದು, ಅದೆಲ್ಲವನ್ನು ಕೊಡಲಿಕ್ಕೆ ನಾವೊಂದು ಸ್ಕಿಲ್ ಅಡ್ವೈಸರಿ ಕಮಿಟಿಯನ್ನು ಮಾಡಿದ್ದೀವಿ ಬೇರೆ ಬೇರೆ ಸೆಕ್ಟ್ರಲ್ಲಿ. ಅವರು ನಮಗೆ ಅಡ್ವೈಸ್ ಮಾಡ್ತಾಯಿದ್ದಾರೆ. ಅಂದರೆ ಯಾವ ಕೋರ್ಸನ್ನು ನಾವು ಟ್ರೈನಿಂಗ್ ಕೊಡಬೇಕು, ಅದರ ಡ್ಯೂರೇಷನ್ ಏನಾಗಿರಬೇಕು, ಅದ್ರ ಕಾಸ್ಟ್ ಏನಾಗಿರಬೇಕು, ಅದನ್ನು ಯಾರು ಕೊಡಬೇಕು, ಅದು ಎಲ್ಲಿ ಕೊಡಬೇಕು ಅಂತಕ್ಕಂಥದ್ದಕ್ಕೆ ಚರ್ಚೆ ನಡೀತಾ ಇದೆ. ಹಾಗಾಗಿ ಇವೆಲ್ಲವನ್ನು ನಾವು ನಮ್ಮ ಇಲಾಖೆ ವತಿಯಿಂದ ನಾವು ಹೇಳಿದ್ದೀವಿ. ಯಾರು ಇಂಡಸ್ಟ್ರಿಯವರು ನೀವು ಹೇಳ್ತಾ ಇದ್ದೀರಲ್ಲ, ನಿಮಗೆ ಭಾಳಷ್ಟು ಉದ್ಯೋಗಿಗಳು ಬೇಕಾಗಿದ್ದಾರೆ,
ಗ್ರ್ಯಾಜುಯೇಟ್ಸು, ಆದರೆ ಅವರಿಗೆ ಎಂಪ್ಲಾಯಬಲ್ ಸ್ಕಿಲ್ ಇಲ್ಲ ಅಂತ ನೀವು ಮುಂದೆ ಬಂದು ನಿಮಗೆ ಬೇಕಾಗಿರ್ತಕ್ಕಂಥ ಸ್ಟೂಡೆಂಟ್ಸಿಗೆ ನೀವೇ ಸೆಲೆಕ್ಷನ್ ಮಾಡಿಕೊಂಡು ಅವರಿಗೆ ಬೇಕಾಗಿರ್ತಕ್ಕಂಥ ಸ್ಕಿಲ್ ನೀವು ಕೊಡಿ, ಟ್ರೈನಿಂಗ್ ಕೊಡಿ. ಅದಕ್ಕೆ ಗೌರ್ಮೆಂಟ್ ವಿಲ್ ಪೇ ದ ಟ್ರೈನಿಂಗ್ ಕಾಸ್ಟ್. ಅದಾದಮೇಲೆ ಅವರಿಗೆ ನೀವು ಪ್ಲೇಸ್ಮೆಂಟ್ ಕೊಡಬೇಕು. ಈ ಒಂದು ಮಾಡೆಲನ್ನು ನಾವು ಅಡಾಪ್ಟ್ ಮಾಡೋಕ್ಕೆ ಒಂದು ಪ್ರಯತ್ನ ನಮ್ಮ ಇಲಾಖೆಯಿಂದ ನಮ್ಮ ಇಲಾಖೆ ಮತ್ತು ITBT ಇಲಾಖೆಯಿಂದ ನಾವು ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ನಮ್ಮ ಮಕ್ಕಳಿಗೆ ಏನು ಅವರು ಡಿಗ್ರಿ ಓದುವಾಗಲೇ ಅವರಿಗೆ ಕೌಶಲ್ಯ ಅಡಿಷ್ನಲ್ ಸ್ಕಿಲ್ ಕೊಡಬೇಕು ಅನ್ನೋದಕ್ಕೆ ಕಲಿಕೆ ಜೊತೆ ಕೌಶಲ್ಯ ಅಂತಕ್ಕಂಥದ್ದು ಹೊಸ ಕಾರ್ಯಕ್ರಮ ನಮ್ಮ ಇಲಾಖೆಯಿಂದನೂ ಕೂಡ ನಾವು ಮಾಡ್ತಾಯಿದ್ದೀವಿ. ಅದಕ್ಕೆ ಅನೇಕ ಭಾಳ ಬ್ಲೂ ಚಿಪ್ ಕಂಪನೀಸು ಮುಂದೆ ಬರ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಅಡಿಷ್ನಲ್ ಸ್ಕಿಲ್ಲು, ಸಾಫ್ಟ್ ಸ್ಕಿಲ್ಸು, ಆಮೇಲೆ ಅವರಿಗೆ ಕಮ್ಯುನಿಕೇಷನ್ ಸ್ಕಿಲ್ ಕೊಡ್ತಕ್ಕಂಥದ್ದಕ್ಕೆ ನಾವು ಈಗ ಪ್ರಯತ್ನ ಮಾಡ್ತಾಯಿದ್ದೀವಿ. ಸರ್, ತಾವು ITBT ಅಂತ ಉಲ್ಲೇಖ ಮಾಡಿದ್ರಿಂದ ಒಂದು ಪ್ರಶ್ನೆ ಕೇಳ್ತೀನಿ ಕುತೂಹಲಕ್ಕೋಸ್ಕರ. ಈಗ ಸಾಕಷ್ಟು ಜನ ಕರ್ನಾಟಕಕ್ಕೆ ಬರ್ತಾರೆ ಬೇರೆ ಬೇರೆ ರಾಜ್ಯಗಳಿಂದ. ಅವರು ಡಿಗ್ರಿ ಮಾಡಬೇಕಾದ್ರೆ ಒಂದಷ್ಟು ಪ್ಲೇಸ್ಮೆಂಟ್ಗಳು ಆಗೋಗುತ್ತೆ, ಅಲ್ಲೇ ಹೋಗಿ ಡೈರೆಕ್ಟಾಗಿ ಮಾತುಕತೆ ಆಡಿ ಅಲ್ಲೇ ಸೆಲೆಕ್ಟ್ ಆಗಿಬಿಡ್ತಾರೆ. ಈಗ ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ಅದರಿಂದ ವಂಚಿತರಾದವ್ರಿಗೆ ಏನು ಉದ್ಯೋಗ ಮೇಳ ಮಾಡ್ತೀರಿ, ಆ ಕಂಪ್ನಿಗಳ ಜೊತೆ ಟೈಅಪ್ ಆದಾಗ ಒಂದಷ್ಟು ಮೀಸಲಾತಿ ಏನಾದರೂ ಮಾತಾಡ್ತಿದ್ರೆ ಹೆಲ್ಪ್ ಆಗಬಹುದು. ಕರ್ನಾಟಕ ರಾಜ್ಯದ ಒಂದು ನಮ್ಮ ಪಾಲಿಸಿನೇ ಇದೆ. ಮಹೇಶಿ ವರದಿ ಪ್ರಕಾರ, ಸರೋಜಿನಿ ಮಹೇಶಿ ವರದಿ ಪ್ರಕಾರ 80% ನಾವು ಕನ್ನಡಿಗರಿಗೆ ಕೊಡಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ನಮ್ಮ ಪಾಲಿಸಿ ಇದೆ. ಅದರ ಪ್ರಕಾರ ಖಂಡಿತವಾಗಿ ಎಲ್ಲ ಕಂಪನೀಸಿಗೆ ನಾವು ಇನ್ಸಿಸ್ಟ್ ಮಾಡ್ತೀವಿ, ಪ್ರಶ್ನೆನೇ ಇಲ್ಲ. ಅದ್ರ ಜೊತೆ ಉದ್ಯೋಗ ಮೇಳದಲ್ಲೂ ಕೂಡ ನಾವು ನಮ್ಮ ರಾಜ್ಯದ ಮಕ್ಕಳಿಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡ್ತೀವಿ. CM ಸಿದ್ದರಾಮಯ್ಯನವರು ಯುವನಿಧಿ ಬಗ್ಗೆ ತಮ್ಮ ಹತ್ರ ಮಾತಾಡಬೇಕಾದ್ರೆ ಹಂಚ್ಕೊಂಡಂಥ ಒಂದಷ್ಟು ಅನುಭವದ ಮಾತುಗಳು. ಇಲ್ಲ ನೋಡಿ, ನಮ್ಮ ಇಲಾಖೆ ಜೊತೆ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಅವರ ಒಂದು ನಿಲುವಿತ್ತು. ಏನಂತಂದರೆ, ನಾವು ಜನರಿಗೆ ಏನು ಮಾತು ಕೊಟ್ಟಿದ್ದೀವಿ ಅದನ್ನು ನಾವು ಕಾರ್ಯಗತ ಮಾಡಬೇಕು. ಇದರಲ್ಲಿ ಯಾವುದೇ ನ್ಯೂನತೆಗಳು ಬರದೇ ಹಾಗೆ ನಮ್ಮ ಮಾತನ್ನು ನಾವು ಯಾವ ರೀತಿ ಮಾತು ಕೊಟ್ಟಿದ್ದೀವಿ ಅದನ್ನು ಇಂಪ್ಲಿಮೆಂಟ್ ಮಾಡಲೇಬೇಕು ಅಂತಕ್ಕಂಥ ಅವ್ರ ಬದ್ಧತೆ ಇತ್ತು. ಹಾಗಾಗಿ ನಾವು ನಮಗೆ ಬರ್ತಕ್ಕಂಥ ಸಮಸ್ಯೆಗಳ ಬಗ್ಗೆನೂ ಚರ್ಚೆ ಮಾಡಿ ಅದಕ್ಕೆ ಯಾವ್ಯಾವ ರೀತಿ ಅದಕ್ಕೆ ಪರಿಹಾರನೂ ಕೂಡ ನಾವು ಡಿಸ್ಕಸ್ ಮಾಡಿ ಇವತ್ತು ಭಾಳ ಒಂದು ಇದಕ್ಕೆ ಉತ್ಸಾಹದಿಂದ ಪ್ರೋತ್ಸಾಹದಿಂದ ಅವರು ಇದಕ್ಕೆ ಜಾರಿಗೊಳಿಸೋದಕ್ಕೆ ಎಲ್ಲ ರೀತಿಯಿಂದ ಸಹಕಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಒಂದು ಮಾತಿದೆ ಸರ್, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಯುವಕರೇ ದೇಶದ ಶಕ್ತಿ ಅಂತ ಯುವಕರಿಗೆ ಬೆನ್ನೆಲುಬಾಗಿ ಈ ಸರ್ಕಾರ ನಿಲ್ತಾ ಇದೆ ಈ ಸಂದರ್ಭದಲ್ಲಿ. ಹೌದು, ಯಾಕಂತಂದರೆ ನೋಡಿ, ಇವತ್ತು ನಾವು ವಿವೇಕಾನಂದರ ಜಯಂತಿ ದಿವಸ ನಾವು ಇದನ್ನು ಲೋಕಾರ್ಪಣೆ ಮಾಡ್ತಕ್ಕಂಥದ್ದು. ಇವತ್ತು ಯುವಕರ ದಿನಾಚರಣೆ ನಾವು ಅವರ ಒಂದು ಆದರ್ಶವನ್ನು ಯುವಕರಲ್ಲಿ ಬರಲಿ ಅಂತಕ್ಕಂಥ ಉದ್ದೇಶದಿಂದ ನಾವು ಮಾಡ್ತಾಯಿದ್ದೀವಿ. ಮತ್ತು ಯುವಕರ ಭವಿಷ್ಯನೇ ಇವತ್ತು ದೇಶದ ಭವಿಷ್ಯ ಅಂತಕ್ಕಂಥದ್ದು ನಮಗೆ ದೃಢವಾದ ನಂಬಿಕೆ ಇದೆ. ಹಾಗಾಗಿ ನಮ್ಮ ಯುವಕರು ಒಂದು ಅವರಿಗೆ ಉದ್ಯೋಗ ಅವಕಾಶ ಸಿಕ್ಕರೆ ಅವ್ರ ಕಾಲಿನ ಮೇಲೆ ಅವ್ರು ನಿಂತರೆ ಅವರಿಗೆ ಒಂದು ಸ್ವಾಭಿಮಾನದ ಬದುಕು ಕೊಡಬೇಕು ಅಂತಕ್ಕಂಥದ್ದೇ ನಮ್ಮ ಸರ್ಕಾರದ ಉದ್ದೇಶ ಇದೆ. ಹಾಗಾಗಿಯೇ ನಾವು ಯುವ ನಿಧಿಯನ್ನು ಇವತ್ತು ಲೋಕಾರ್ಪಣೆ ಮಾಡೋದ್ರ ಜೊತೆಗೆ ಯುವಕರಿಗೆ ಸದಾ ನಾವು ಅವ್ರ ಜೊತೆಗೆ ಇರ್ತೀವಿ. ಅವ್ರ ಎಲ್ಲ ಸಮಸ್ಯೆಗಳಲ್ಲಿ ನಾವು ಅವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡ್ತದೆ ಅಂತಕ್ಕಂಥದ್ದು ನಾನು ಯುವಕರಿಗೆ ಭರವಸೆಯನ್ನು ಕೊಡ್ತಾ ಇದ್ದೀನಿ. ಸರ್, ತಾವು ಮಾತಾಡಬೇಕಾದ್ರೆ ಅಂಕಿಅಂಶಗಳನ್ನು ಉಲ್ಲೇಖ ಮಾಡಿದ್ರಿ. ತಾವು ನೋಡಿರೋ ಪ್ರಕಾರ ಕಳೆದ 15 ದಿನದಲ್ಲಿ ಯಾವ ಭಾಗದಲ್ಲಿ ಅತ್ಯಂತ ಹೆಚ್ಚು ನಿರುದ್ಯೋಗಿಗಳು ಕಂಡು ಬಂದರು ಅಂತ ಎಲ್ಲ ಕಡೆ ಆಗ್ತಾ ಇದೆ ನೋಡಿ. ಬೆಂಗಳೂರು ನಗರದಲ್ಲಿ ಸುಮಾರು 7,000 ಆಗಿದೆ. ಬೆಳಗಾಮಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಎಲ್ಲ ಜಿಲ್ಲೆಗಳಲ್ಲಿ ಪಿಕಪ್ ಆಗ್ತಾ ಇದೆ. ನಮಗೆ ಕೊಡಗು ಮತ್ತು ಉಡುಪಿಯಲ್ಲಿ ಸ್ವಲ್ಪ ಕಮ್ಮಿ ಇದೆ. ಮಿಕ್ಕಿದೆಲ್ಲ ಜಿಲ್ಲೆಗಳಲ್ಲಿ ಪಿಕಪ್ ಆಗ್ತಾ ಇದೆ. ಮತ್ತು ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆ ನಾನೇ ಪರ್ಸ್ನಲಾಗಿ ಝೂಮ್ ಮೀಟಿಂಗ್ ಮಾಡಿ ಅವ್ರಿಗೆಲ್ಲ ಯಾವ ರೀತಿಯಾಗಿ ನಮ್ಮ ಮಕ್ಕಳಿಗೆ ಎನ್ರೋಲ್ಮೆಂಟಿಗೆ ಅದ್ರ ಮಾಹಿತಿಯನ್ನು ಕೊಡಬೇಕು, ಅವರಿಗೆ ಸಹಕಾರವನ್ನು ಕೊಡಬೇಕು ಅಂತಕ್ಕಂಥದ್ದಕ್ಕೆ ನಾವು ಎಲ್ಲ ಜಿಲ್ಲಾಧಿಕಾರಿಗಳಿಗೆ, CO ಮತ್ತು ನಮ್ಮ ಕೌಶಲ್ಯಾಭಿವೃದ್ಧಿಯಲ್ಲಿ ಇರ್ತಕ್ಕಂಥ ಇಲಾಖಾ ಏನು ಅಧಿಕಾರಿಗಳಿದ್ದಾರೆ ಅವ್ರ ಜೊತೆ ಈಗಾಗಲೇ ಚರ್ಚೆ ಮಾಡಿ ಇವತ್ತು ಅತಿ ಹೆಚ್ಚು ರೀತಿಯಲ್ಲಿ ಜನರು ಇದಕ್ಕೆ ಎನ್ರೋಲ್ ಆಗೋದಕ್ಕೆ ನಾವು ಕ್ರಮವನ್ನು ಕೈಗೊಳ್ತಾ ಇದ್ದೀವಿ. ಏನಾದರೂ ಕ್ಲಿಷ್ಟಕರವಾದಂಥ ಸಂಗತಿಗಳೇನಾದರೂ ಏನು ನಮಗೇನು ಕ್ಲಿಷ್ಟಕರವಾಗಿರ್ತಕ್ಕಂಥದ್ದು ಏನು ಯಾವುದು ಪರಿಸ್ಥಿತಿ ಉದ್ಭವ ಆಗಿಲ್ಲ. ಯಾಕಂದರೆ ಇದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ ಮತ್ತು ಇದಕ್ಕೆ ಯುವಕರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ ಅಂತಕ್ಕಂಥ ಭಾವನೆ ನಮ್ಮ ಯುವಕರಲ್ಲಿ ಬಂದಿದೆ. ಹಾಗಾಗಿ ಅವರಾಗಿಯೇ ಇದಕ್ಕೆ ಡೈರೆಕ್ಟ್ ಎನ್ರೋಲ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಇದು ಸೇವಾ ಸಿಂಧು ಆ್ಯಪ್ನಲ್ಲಿ ಸೆಲ್ಫ್ ರಿಜಿಸ್ಟ್ರೇಷನ್ ದೊಡ್ಡ ಪ್ರಮಾಣದಲ್ಲಿ ಯುವಕರು ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಕಾಂಗ್ರೆಸ್ನ ಪಂಚ ಗ್ಯಾರಂಟಿಗಳಿಗೋಸ್ಕರನೇ ಸರ್ಕಾರದ ಬೊಕ್ಕಸ ಖಾಲಿ ಆಯಿತು ಅಂತ ದೊಡ್ಡ ಪ್ರಮಾಣದಲ್ಲಿ ಬೊಂಬಡಿ ಸರ್. ನೋಡಿ, ವಿಪಕ್ಷದವರಿಗೆ ಮಾಡೋಕ್ಕೆ ಕೆಲಸ ಇಲ್ಲ, ಅವರಿಗೆ ಸ್ಟಡಿ ಮಾಡೋಕ್ಕೆ ಸಮಯ ಇಲ್ಲ. ನೋಡಿ, ನಾನು ಒಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಈ ಸರ್ಕಾರ 5 ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡೋದ್ರ ಜೊತೆಗೆ ಈ ರಾಜ್ಯದ ಅಭಿವೃದ್ಧಿಗೆ ಸಾಕಷ್ಟು ಹಣವನ್ನು ನಾವು ಮೀಸಲಿಡಿಸಿದ್ದೀವಿ. ನಮ್ಮ ಸರ್ಕಾರದಲ್ಲಿ ಯಾವುದೇ ಹಣದ ಕೊರತೆ ಇಲ್ಲ. ನೀವು ಒಂದು ವೇಳೆ ಅಂದಾಜು ನೋಡಿದ್ರೆ 2022-23ರಲ್ಲಿ BJP ಏನು ವೋಟನ್ ಅಕೌಂಟ್ ಏನು ಮಂಡಿಸಿದ್ರಲ್ಲ ಚುನಾವಣೆಗೇನು ಮುಂಚೆ, ಅದರಲ್ಲಿ ಅವರು ಮಂಡಿಸಿರ್ತಕ್ಕಂಥದ್ದು ಸುಮಾರು 50,000 ಕೋಟಿ
ಈ ಡೆವಲಪ್ಮೆಂಟ್ಗಾಗಿ ಅವರು ಕೈದಿರಿಸಿದ್ರು. ಕರೆಕ್ಟ್. ನಮ್ಮ ಸರ್ಕಾರ ಅದಕ್ಕೆ ಕಟೌತಿ ಮಾಡಿಲ್ಲ. ನಾವು ಕೂಡ ಅಂಕಿಅಂಶ ಪ್ರಕಾರ ನಾವು ಯಾವುದೇ ಅದರಲ್ಲಿ ಕಡಿತ ಮಾಡಿಲ್ಲ. ಹಾಗಾಗಿ ಇದು ಡೆವಲಪ್ಮೆಂಟಿಗೆ ಯಾವುದೇ ಹಣದ ಕೊರತೆ ಇಲ್ಲ. ನಾವು ಡೆವಲಪ್ಮೆಂಟ್ ಜೊತೆಗೆ ಇವತ್ತು ನಮ್ಮ ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ, ಅಲ್ಲಿರೋವಂಥ ನಾಯಕರು ಬಹಳ ಬುದ್ಧಿವಂತರು. ಪಂಚ ಗ್ಯಾರಂಟಿಗಳಂತ ಹೇಳಿದಾಗ ಯಾವುದೇ ಕಂಡೀಷನ್ಸ್ ಇರಲಿಲ್ಲ. ಬಟ್ ಪಂಚ ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡುವಂಥ ಸಂದರ್ಭದಲ್ಲಿ 2022-23ನೇ ಶೈಕ್ಷಣಿಕ ಸಾಲಿನಲ್ಲಿ ಹೊರಬಂದಂಥ ನಿರುದ್ಯೋಗಿ ಯುವಕ ಯುವತಿಯರು ಅನ್ನೋ ಪದವನ್ನು ಸೇರಿಸಿದ್ದಾರೆ ಅನ್ನೋ ಆರೋಪ. ನೋಡಿ, ಈಗ ನಮ್ಮ ಸರ್ಕಾರ 23ರಲ್ಲಿ ಬಂದಿದೆ. ನಾವು ಎಲ್ಲಿಂದಾದರೂ ಪ್ರಾರಂಭ ಮಾಡಬೇಕಲ್ಲ. ನಾವು ಕೇವಲ 22-23 ಅಂತ ಹೇಳಿಲ್ಲ. 22-23 ಅದಾದಮೇಲೆ 23-24, 24-25, 25-26, 26-27, 27-28 5 ವರ್ಷ ನಾವು ಸತತವಾಗಿ ಈ ಕಾರ್ಯಕ್ರಮ ಮುಂದುವರ್ಸ್ಕೊಂಡು ಹೋಗ್ತೀವಿ. ಮುಂದೆ ಮತ್ತೆ ಜನ ಆಶೀರ್ವಾದ ಮಾಡಿದ್ರೆ ಮತ್ತೆ ಮುಂದೆ 5 ವರ್ಷ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಎಲ್ಲಿಂದಾದರೂ ಒಂದು ರೀತಿಯಿಂದ ಪ್ರಾರಂಭ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು 22-23 ಅಂತ ನಾವು ಹೇಳಿದ್ದೀವಿ. ಹಾಗಾಗಿ ಅದಕ್ಕಿಂತ ಮುಂಚೆ ಮಾಡಿದವರಿಗೂ ಕೂಡ ನಮ್ಮ ಸ್ಕಿಲ್ ಕನೆಕ್ಟ್ ಪೋರ್ಟಲಲ್ಲಿ ಬಂದರೆ ಅವ್ರು ರಿಜಿಸ್ಟರ್ ಮಾಡಿಕೊಂಡ್ರೆ ಅವರಿಗೆ ಸ್ಕಿಲ್ ಕೊಡ್ತಕ್ಕಂಥ ಪ್ರಯತ್ನನೂ ಕೂಡ ನಾವು ಮಾಡ್ತೀವಿ ಅಂತಕ್ಕಂಥದ್ದು ಈಗಾಗಲೇ ಸ್ಪಷ್ಟಪಡಿಸಿದ್ದೀವಿ. ಎಲ್ಲೋ ಒಂದು ಕಡೆ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿರುವಂಥ ಕಾಂಗ್ರೆಸ್ ಈ ಹಿಂದೆ ಒಂದು ಯೋಜನೆಯನ್ನು ತಂದಿತ್ತು ಕೇಂದ್ರದಲ್ಲಿ, ಪಂಚವಾರ್ಷಿಕ ಯೋಜನೆ ಅಂತ. ಹಾಗಾದರೆ ಶರಣ್ ಪ್ರಕಾಶ್ ಪಾಟೀಲ್ ಅವರು ಹೇಳ್ತಾ ಇರೋದು ಪಂಚ ಗ್ಯಾರಂಟಿಗಳು ಪಂಚವಾರ್ಷಿಕ ಯೋಜನೆಗಳಾಗಿ ಇರುತ್ತವೆ. ಹೌದು, ಯಾಕಂದರೆ ನಮ್ಮ ವಾಗ್ದಾನ ಏನಿತ್ತು ಅಂತಂದರೆ ನಾವು 5 ವರ್ಷಕ್ಕಾಗಿ ಮುಂದೆ ನಾವು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡ್ತೀವಿ ಅಂತ ನಮ್ಮ ವಾಗ್ದಾನ ಇದೆ. ಹಾಗಾಗಿ 5 ವರ್ಷ ನಮಗೆ ಜನ ಆಶೀರ್ವಾದ 5 ವರ್ಷ ಕಾಲಮಿತಿ ಕೊಟ್ಟಿದ್ದಾರೆ. 5 ವರ್ಷ ಈ ಒಂದು 100% ನಾವು ಈ ನಮ್ಮ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದೇ ನಮ್ಮ ಒಂದು ಕರ್ತವ್ಯ ಆಗಿದೆ. ಅದನ್ನು ನಾವು ಚಾಚು ತಪ್ಪದೆ ಅದನ್ನು ನಾವು ಕಾರ್ಯರೂಪಕ್ಕೆ ತಂದು ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ಅಂತಕ್ಕಂಥದ್ದಕ್ಕೆ ನಾವು ಜನರಲ್ಲಿ ವಿಶ್ವಾಸವನ್ನು ಗಳಿಸ್ತೀವಿ ಅಂತಕ್ಕಂಥ ವಿಶ್ವಾಸ ನನಗಿದೆ. ನೋಡ್ತಾ ಇರಿ, 2024 ಲೋಕಸಭಾ ಚುನಾವಣೆ ತನಕ ಮಾತ್ರ ಇದೆಲ್ಲನೂ ಅದಾದಮೇಲೆ ನಿಲ್ಲಿಸ್ಬಿಡ್ತಾರೆ ಅಂತ ನಿಮ್ಮ ಕಾಲನ್ನು ಎಳಿತಾ ಇರುವಂಥ ವಿಪಕ್ಷಗಳಿಗೆ ನೋಡಿ, ಶರಣ್ ಪ್ರಕಾಶ್ ಪಾಟೀಲ್ ಅವರ ಉತ್ತರ ಏನು? ನೋಡಿ, ನನ್ನ ಉತ್ತರ ಇಷ್ಟೇ. ಯಾರು ಜನರ ಬಗ್ಗೆ ಕಾಳಜಿ ಇಲ್ಲ. ಈ ನಮ್ಮ ರಾಜ್ಯ ಸರ್ಕಾರ, ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ಬಡವರಿಗೆ ಬೊಕ್ಕಸದ ಸಿಂಹಪಾಲನ್ನು ಮುಟ್ಟಿಸ್ತಾ ಇದೆ. ಸುಮಾರು 58,000 ಕೋಟಿ ಹಣ ಇವತ್ತು ನೇರವಾಗಿ ಬಡವರ ಮನೆ ಬಾಗಿಲಿಗೆ ತಲುಪ್ತಾ ಇದೆ. ಇದು ಅವರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹಿಂದೆ ಅವರಿಗೆ ಮಾಡ್ತಕ್ಕಂಥ ಉದ್ದೇಶವೂ ಇರಲಿಲ್ಲ, ಕಮಿಟ್ಮೆಂಟು ಇರಲಿಲ್ಲ. ಆದರೆ ನಾವು ನುಡಿದಂತೆ ನಡೀತಾ ಇದ್ದೀವಿ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಟ್ಟ ಕಡೆಯ ಮನುಷ್ಯನ ಸ್ವಾಭಿಮಾನದ ಬದುಕೆ ಕಾಂಗ್ರೆಸ್ ಪಕ್ಷ ಸಿದ್ಧಾಂತ. ಹಾಗಾಗಿ ನಮ್ಮ ಸಿದ್ಧಾಂತದಂತೆ ನಾವು ಬಡವರ ಯೋಗಕ್ಷೇಮಕ್ಕಾಗಿ ಈ ಗ್ಯಾರಂಟಿಗಳನ್ನು ತಂದಿದ್ದೀವಿ. ಅದನ್ನು 100% ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಯಾರು ಏನೇ ಹೇಳಿ, ಅವ್ರು ಹೊಟ್ಟೆ ಕಿಚ್ಚಿಂದ ಹೇಳ್ತಾ ಇದ್ದಾರೆ, ಅದ್ರ ಹಿಂದೇನು ಲಾಜಿಕ್ ಇಲ್ಲ. ಆದರೆ ಅವ್ರು ಹೇಳ್ತಕ್ಕಂಥ ಪ್ರತಿಯೊಂದು ಮಾತನ್ನು ನಾವು ಸುಳ್ಳು ಮಾಡಿ ನಮ್ಮ ನಡತೆಯಿಂದ ಸುಳ್ಳು ಮಾಡಿ ತೋರಿಸ್ತೀವಿ ಅಂತಕ್ಕಂಥ ಆಶ್ವಾಸನೆ ಈ ರಾಜ್ಯದ ಜನರಿಗೆ ನಾನು ಕೊಡಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ಕಡು ಬಡತನದಲ್ಲಿ ಇರೋ ಅಂಥ ಮನೆಗಳಿಗೆ ಆಶಾ ಕಿರಣ ಅಂದರೆ ಮಗನಿಗೋ ಮಗಳಿಗೋ ಕೆಲಸ ಸಿಗೋ ಅಂಥದ್ದು. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿರೋಂಥ ಉದಾಹರಣೆಗಳು ಇದೆ. ಅಂಥ ಕುಟುಂಬಕ್ಕೆ ಶರಣ್ ಪ್ರಕಾಶ್ ಪಾಟೀಲ್ರು ಇಲಾಖಾ ಸಚಿವರಾಗಿ ಕೊಡುವಂಥ ಸಂದೇಶ ಏನು? ನಾನು ಅದಕ್ಕೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಇವತ್ತು ಯಾರು ಯುವಕರು ಯುವತಿಯರು ನೀವು ಖಂಡಿತವಾಗಿಯೂ ಕೂಡ ಯಾರು ಯುವ ನಿಧಿಗೆ ಎಲಿಜಿಬಲ್ ಇದ್ದೀರಿ, ನೀವು ರಿಜಿಸ್ಟ್ರೇಷನ್ ಮಾಡಿಸಿ. ನೀವು ಖಂಡಿತವಾಗಿಯೂ ನಿಮಗೆ ಅಡಿಷ್ನಲ್ ಸ್ಕಿಲ್ಲನ್ನು ಕೊಡಿಸ್ತಕ್ಕಂಥದ್ದು ಪ್ರಯತ್ನ ಖಂಡಿತ ಸರ್ಕಾರ ಮಾಡ್ತದೆ. ಮತ್ತು ನಿಮಗೆ ಪ್ಲೇಸ್ಮೆಂಟ್ ಕೊಡಿಸೋದಕ್ಕೂ ಕೂಡ ಸರ್ಕಾರ ಪ್ರಯತ್ನ ಮಾಡ್ತದೆ. ಬಟ್ ನಿಮ್ಮ ಪ್ರಯತ್ನವೂ ಕೂಡ ಇರಬೇಕು. ಜೊತೆಗೆ ಯಾರೂ ನಿರಾಶೆ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾವುದೇ ಯುವಕರು ನಮಗೆ ಉದ್ಯೋಗ ಬೇಕು ಅಂತ ಹೇಳಿ ನಮ್ಮ ಸ್ಕಿಲ್ ಕನೆಕ್ಟ್ ಪೋರ್ಟಲಲ್ಲಿ ರಿಜಿಸ್ಟ್ರೇಷನ್ ಆದರೆ ಅವರಿಗೆ ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶನ ಮತ್ತು ಎಂಪ್ಲಾಯಬಲ್ ಸ್ಕಿಲ್ಲನ್ನು ಕೊಡ್ತಕ್ಕಂಥ ಕೆಲಸ ನಮ್ಮ ಇಲಾಖೆ ಮಾಡ್ತದೆ ಅಂತಕ್ಕಂಥ ಮಾತನ್ನು ನಾನು ಜನರಿಗೆ ತಿಳಿಸ್ಲಿಕ್ಕೆ ಇಚ್ಛಪಡ್ತೀನಿ. ಕೆಲವರು ಅಂದ್ಕೊಂಡ್ಬಿಟ್ಟಿರ್ತಾರೆ, ಸರ್ ನಂಗೆ ಡೆಡ್ಲೈನ್ ಮುಗಿದೋಯ್ತು, ನಾನು ಇನ್ನು ಮುಂದಕ್ಕೆ ನೋಂದಣಿ ಮಾಡ್ಕೊಳಕ್ಕೆ ಆಗಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಹಾಗೇನಿಲ್ಲ. ಡೆಡ್ಲೈನ್ ಇದಕ್ಕೆ ಇಲ್ಲ. ಇದಕ್ಕೆ ಆನ್ಗೋಯಿಂಗ್ ಪ್ರೊಸೆಸ್ ಇರೋದ್ರಿಂದ ಇದು ಅಂದರೆ ನೀವು ಯಾವಾಗ ಬೇಕಾದರೂ ಇದಕ್ಕೆ ನೋಂದಣಿ ಮಾಡ್ಕೋಬೋದು. ನೀವು ಯುವ ನಿಧಿಗೆ ಯಾರು ಎಲಿಜಿಬಲ್ ಇಲ್ಲ, ನೀವು ಸ್ಕಿಲ್ ಕನೆಕ್ಟ್ ಪೋರ್ಟಲಲ್ಲಿ ಯಾವಾಗಲೂ ಕೂಡ ಮಾಡ್ಕೊಳ್ಬೋದು. ಅವರಿಗೆ ಅದರಲ್ಲಿ ಕೂಡ ಸಹಾಯ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸ್ವಾಮಿ ವಿವೇಕಾನಂದರ ಜಯಂತಿ ದಿನ ಈ ಒಂದು ಯೋಜನೆಯನ್ನು ಚಾಲನೆ ಕೊಡಲಿಕ್ಕೆ, ಲೋಕಾರ್ಪಣೆ ಮಾಡಲಿಕ್ಕೆ ಯಾವ ಒಂದು ವಿಷಯವನ್ನು ಮುಂದಿಟ್ಕೊಂಡ್ರಿ? ನೋಡಿ, ನಾವು ಈ ಯುವ ನಿಧಿ ಕಾರ್ಯಕ್ರಮ ಯಾರಿಗೆ ಕೊಡ್ತಾ ಇದ್ದೀವಿ? ಯುವಕರಿಗೆ ಕೊಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಯೂತ್ ಐಕಾನ್ ಯಾರಿದ್ದಾರೆ? ಸ್ವಾಮಿ ವಿವೇಕಾನಂದ ಇದ್ದಾರೆ. ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ನಾವು ಯುವ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಹಾಗಾಗಿ ಇವತ್ತು ಯಾರು ಯುವಕರ ಒಂದು ಐಕಾನ್ ಇದ್ದಾರೆ, ಯಾರ ಆದರ್ಶ ಯುವಕರು ಭಾಳ ಒಂದು ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಅಂದರೆ ಅವರಿಗೆ ಇಷ್ಟ ಇದೆ,
ಅಂಥ ದಿವಸ ನಾವು ಲೋಕಾರ್ಪಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಆಚರಣೆ ಮಾಡ್ಕೊಂಡಿದ್ದೀವಿ. ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಕಳನ್ನ ಓದಿಸಿದ್ದೀವಿ, ನಮ್ಮ ಮಕ್ಕಳು ಇವತ್ತು ನಿರುದ್ಯೋಗಿಗಳು ಆಗಿದ್ದಾರೆ ಅಂತ ತೆರೆಮರೆಯಲ್ಲಿ ಕಣ್ಣೀರು ಹಾಕ್ತಾ ಇರುವಂಥ ಪೋಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅದಕ್ಕೇ ನಾವು ಇದು ಯುವ ನಿಧಿ ಕಾರ್ಯಕ್ರಮ ತಂದಿದ್ದು. ಯಾರು ಕಷ್ಟಪಟ್ಟು, ಯಾಕಂದರೆ ಬಡತನದಲ್ಲಿ ಓದಿ ಅವರಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿರ್ತಕ್ಕಂಥ ಏನು ತಂದೆ ತಾಯಿಗಳಿದ್ದಾರೆ, ಅವರು ಭಾಳ ಕಷ್ಟಪಟ್ಟು ಒಂದು ನಿರೀಕ್ಷೆಯಿಂದ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸಿರ್ತಾರೆ. ಹಾಗಾಗಿ ಅವರಿಗೆ ನಾವು ಸಹಾಯ ಮಾಡಬೇಕು ಅಂತ ಹೇಳಿನೇ ಯುವ ನಿಧಿಯನ್ನು ಮಾಡ್ತಾಯಿದ್ದೀವಿ. ಖಂಡಿತವಾಗಿ ನಮ್ಮ ಸರ್ಕಾರ ಅವರ ನೆರವಿಗೆ ಬರುತ್ತೆ. ನನ್ನ ಕಡೆ ಪ್ರಶ್ನೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರಿಗೆ, ಯುವ ನಿಧಿ ಯೋಜನೆ ರಾಜ್ಯ ಸರ್ಕಾರದ ಪಂಚ ಯೋಜನೆಗಳಲ್ಲಿ ಮಹತ್ವಾಕಾಂಕ್ಷೆಯ ಯೋಜನೆ, ಇವತ್ತು ಚಾಲನೆ ಕೊಡ್ತಾ ಇದ್ದೀರಿ. ಈ ಶುಭ ಸಂದರ್ಭದಲ್ಲಿ ನಾಡಿನ ನಿರುದ್ಯೋಗಿಗಳಿಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಿ? ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಜೊತೆಗೆ ಇಲಾಖಾ ಸಚಿವರು ಆಗಿ ತಾವು. ನೋಡಿ, ನಾನು ಭಾಳ ಸ್ಪಷ್ಟವಾಗಿ ಈಗಾಗಲೇ ಹೇಳಿದ್ದೀನಿ, ಯಾರ್ಯಾರು ಯುವಕರು 2022-23ರಲ್ಲಿ ಡಿಗ್ರಿ ಅಥವಾ ಡಿಪ್ಲೊಮಾ ಪಾಸಾಗಿರ್ತಕ್ಕಂಥವ್ರು ತಾವೆಲ್ಲರೂ ಕೂಡ ನೀವು ಯುವ ನಿಧಿಗೆ ಅರ್ಹರಾಗಿದ್ದೀರಿ. ತಾವೆಲ್ಲರೂ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಮಾಡಿಕೊಂಡು ತಾವು ಖಂಡಿತವಾಗಿ ಇದರ ಲಾಭ ಪಡ್ಕೊಳ್ಬೇಕು. ಮತ್ತು ಅದರ ಜೊತೆಗೆ ನಿಮಗೆ ಸ್ಕಿಲ್ ಕನೆಕ್ಟ್ ಪೋರ್ಟಲಲ್ಲಿ ನಿಮಗೆ ಅಡಿಷ್ನಲ್ ಸ್ಕಿಲ್ ಕೊಡ್ತಕ್ಕಂಥದ್ದಕ್ಕೂ ನಾವು ಪ್ರಯತ್ನ ಮಾಡ್ತೀವಿ. ನಿಮಗೆ ಪ್ಲೇಸ್ಮೆಂಟ್ ಕೊಡ್ಸಕ್ಕಂಥದ್ದಕ್ಕೂ ನಮ್ಮ ಸರ್ಕಾರ, ನಮ್ಮ ಇಲಾಖೆ ಪ್ರಯತ್ನ ಮಾಡ್ತದೆ. ತಾವೆಲ್ಲರೂ ಇದರ ಲಾಭವನ್ನು ಪಡಿಬೇಕು ಅಂತಕ್ಕಂಥದ್ದು ನನ್ನ ಮನವಿ ಇದೆ. ಧನ್ಯವಾದ ಶರಣ್ ಪ್ರಕಾಶ್ ಪಾಟೀಲ್ ಅವರು. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಡೀ ಯೋಜನೆಯ ಬಗ್ಗೆ ಸಮಗ್ರ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಧನ್ಯವಾದಗಳು. ನೋಡಿದ್ರಲ್ಲ, ಇದು ಒಟ್ಟಾರೆ ಯುವ ನಿಧಿ ಯೋಜನೆಯ ಒಂದು ಕಂಪ್ಲೀಟ್ ರೂಪುರೇಷೆ. ನಾಡಿನ ಯುವಕರೇ, ನೀವು ಇವತ್ತು ನಿರುದ್ಯೋಗಿಗಳಾಗಿರಬಹುದು, ಮುಂಬರುವಂಥ ದಿನದಲ್ಲಿ ಖಂಡಿತವಾಗ್ಲೂ ಉದ್ಯೋಗಿಗಳು ಆಗ್ತೀರಿ ಅನ್ನೋದು ರಾಜ್ಯ ಸರ್ಕಾರದ ಮಾತು. ನುಡಿದಂತೆ ನಡೆದಿದ್ದೇವೆ ಅಂತ ಇರೋ ಸರ್ಕಾರ ಇವತ್ತು 5ನೇ ಗ್ಯಾರಂಟಿ ಯುವ ನಿಧಿಯನ್ನು ಕೂಡ ಲೋಕಾರ್ಪಣೆ ಮಾಡಿದೆ. ಇದೇ ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.